ನನ್ನ ಜೀವನದ ಫಸ್ಟ್ ಜ್ಯೋತಿರ್ಲಿಂಗ ರಾಮೇಶ್ವರಮ್ಮು. ನಾನು ಬಂದಿರೋದು ಆ್ಯಂಡ್ ಒನ್ ಆಫ್ ದ ಚಾರ್ಧಮ್ ಟು. ಸಮುದ್ರದ ತೀರದಲ್ಲಿ ಶ್ರೀರಾಮನ ಆಶೀರ್ವಾದದಿಂದ ಸ್ಥಾಪನೆಯಾದ ಶಿವನ ರೂಪವೇ ಶ್ರೀ ರಾಮನಾಥ ಸ್ವಾಮಿ ರಾಮೇಶ್ವರಂ. ರಾಮೇಶ್ವರಂನಲ್ಲಿರುವ ಶ್ರೀರಾಮನಾಥ ಸ್ವಾಮಿಯು ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ 4 ಧಾಮಗಳಲ್ಲಿ ಸ್ಥಾನ ಪಡೆದಿರುತ್ತದೆ. ಟೆಂಪಲ್ ಏನು ಫೇಮಸ್ಸು ಅಂದರೆ ಡ್ರಾವಿಡಿಯನ್ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗೈತೆ. ನನ್ನ ಹಿಂದೆ ಎಲ್ಲ ಕಾಣಿಸ್ತಾ ಇದೆ. ನೆಕ್ಸ್ಟು ಈ ಟೆಂಪಲ್ ಏನಿಲ್ಲ ಅಂದರೆ 1200 ಮೀಟರ್ಸ್ ಇದೆ, ಅಷ್ಟು ದೊಡ್ಡದಾಗಿದೆ. ಕಾರಿಡಾರ್ಸು ಅಬೌಟ್ 1200 ಪಿಲ್ಲರ್ಸ್ ಇದ್ದಾವೆ. ಅದಕ್ಕೆ ಇದು ತುಂಬ ಫೇಮಸ್. ಹಲೋ ಗಾಯ್ಸ್, ಟೆಂಪಲಿಂದೆಲ್ಲ ಮುಗೀತು. ಹೆಂಗಿತ್ತು ಟೆಂಪಲ್ದೆಲ್ಲ ವಿಡಿಯೋ ಹೇಳಿ. ಇನ್ಫಾರ್ಮೇಷನ್ ಏನಾದರೂ ಸಿಗ್ತಾ ಏನು ಅಂತ ಇನ್ನೂ ಸ್ವಲ್ಪ ಹೋಗ್ಬೇಕಾದ್ರೆ ಹೇಳ್ತೀನಿ. ಈಗ ನಾವು ಪಂದಮ್ ಬ್ರಿಡ್ಜ್ ಮುಗಿಸ್ಕೊಂಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ರಾಮೇಶ್ವರಂ ಕರೆಕ್ಟಾಗಿ ಬಂದರೆ 3 ಡೇಸಲ್ಲಿ ಮುಗಿಸ್ಕೊಂಡು ಹೋಗ್ಬೋದು. ಅದ್ರದ್ದು ಐಟ್ನರಿ ಬೇಕು ಅಂದರೆ ಕಮೆಂಟ್ ಹಾಕ್ತೀನಿ. ಬಾಯ್ಸ್ ಬರ್ತಾ ಇಲ್ಲ, ಕಾಯ್ತಾ ಇದ್ದೀನಿ. ಈ ಮಿರರ್ನ ನಾನು ನನ್ನ ಕ್ಯಾಮ್ರಾ ಐತಾ ಇಲ್ವ ಅಂತ ನೋಡ್ಕೊಂಡು ಭಯದಲ್ಲಿ ಇಟ್ಕೊಂಡಿದ್ದೀನಿ. ಮುಂದೆ ಕರೆಕ್ಟಾಗಿ ಇಟ್ಕೋಬೇಕು. ಲೂಸ್ ಆಗ್ಬಿಟ್ಟೈತಿದು, ಟೈಟ್ ಮಾಡ್ಕೋಬೇಕು. ಸೊ ನಾವು ದ ರೈಟ್ ಟುವರ್ಡ್ಸ್ ಪಂದಮ್ ಬ್ರಿಡ್ಜ್ ರಾಮೇಶ್ವರಮಿಂದನೇ. ಫಸ್ಟು ಈಗ ರಾಮನಾಥ ಸ್ವಾಮಿ ಟೆಂಪಲ್ ಬಗ್ಗೆ ಹೇಳಬೇಕು ಅಂದರೆ ಆದಷ್ಟು ಬೆಳಗ್ಗೆನೇ ಹೋಗಿ. ಬಿಕಾಸ್ ಪಟ್ಟಂತ ಬೆಳಗ್ಗೆ ಡೈರೆಕ್ಟಾಗಿ ಎದ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಸೀದಾ ಹೋಗಿ ಅಲ್ಲಿ ಬೀಚಲ್ಲಿ ಅಗ್ನಿ ತೀರ್ಥ ಅಂತಾರಲ್ಲ, ಅಲ್ಲಿ ಮುಳುಗೋದು. ಅಲ್ಲಿಂದ ಸೀದಾ 22 ತೀರ್ಥಾಸಿಗೆ ಹೋಗಿ 22 ತೀರ್ಥಾಸಲ್ಲೂ ನೀರು ಹಾಕ್ಕೊಳೋದು. ಅಲ್ಲೇ ನೀಟಾಗಿ ನೀರು ಅಂದರೆ ಏನು ಸ್ನಾನ ಮಾಡಿಸಲ್ಲ, ಬಕೆಟ್ ಅಂತಾರೆ, ಒಂದು ಗುಂಪು ನಿಲ್ಲಿಸ್ತಾರೆ, ಉಗ್ತಿರ್ತಾರೆ. ಯಾಕಣ ತಗೊಂಡು ಉಗ್ತಾ ಇರ್ತಾರೆ. ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಮತ್ತೆ ರೂಮಿಗೆ ಬಂದ್ಬಿಟ್ಟು ಅಲ್ಲೂ ಡ್ರೆಸ್ ಚೇಂಜಿಂಗ್ ರೂಮ್ ಇರ್ತವೆ. ಬಟ್ ನನ್ನ ಸಜೆಷನ್ ಏನು ಅಂದರೆ ದೇವಸ್ಥಾನಕ್ಕೆ ಸ್ವಲ್ಪ ಹತ್ರ ಇರೋದು ಎಲ್ಲವ 500 ಪರ್ ಹೆಡ್ ಹಂಗೆ ಸಿಗುತ್ತೆ ರೂಮ್ಸು. ಹಂಗೊಂದು ರೂಮ್ ಮಾಡ್ಕೊಂಬಿಟ್ಟು ವಾಪಸ್ಸು ಸ್ಟೇಗೆ ಬಂದ್ಬಿಟ್ಟು, ಅದು AC ರೂಮ್ಸು 500 ಪರ್ ಹೆಡ್ ಹಂಗೆ ಸಿಗುತ್ತೆ. ರೂಮಿಗೆ ಬಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಟೆಂಪಲ್ ಒಳಗೆ ಹೋಗಿ. ಟೆಂಪಲಿಗೇನು ಪಂಚೆ ಅಥವಾ ಶರ್ಟ್ ತೆಗಿಬೇಕು ಅದೇನು ಕಂಪಲ್ಸರಿ ಇಲ್ಲ, ನಿಮ್ಮ ಇಷ್ಟ. ಬಟ್ ನಾವು ಚೆನ್ನಾಗಿರುತ್ತೆ ಅಂತ ಪಂಚೆ ಹಾಕ್ಕೊಂಡು ಹೋದ್ವಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಒಳಗೆ ಫೋನಲ್ಲ ಅಲೋ ಇಲ್ಲ, ಹುಷಾರು. ನಮ್ಮದನ್ನು ಕಿತ್ಕೊಳಕ್ಕೆ ಬಂದರು, ಬಟ್ ಏನೇನೋ ಜುಗಾಡ್ ಮಾಡಿ ವೀಡಿಯೋ ಮಾಡಿರೋದು ನಾವು. ಇನ್ನು ಎಕ್ಸಿಟ್ ಆಗಬೇಕಾದ್ರೆ ಒಂದು ಏರಿಯಾಸ್ ಕಾರಿಡಾರ್ಸ್ ಥರ ಸಿಗುತ್ತೆ. ಅದರಿಂದ ಹಿಂದೆ ಇನ್ನೊಂದು ಕಾರಿಡಾರ್ ಇದೆ, ಅಲ್ಲಿ ನಿಮಗೆ ಫೋಟೋಸ್ ತಗೊಳಕ್ಕೆ ಒಂದು ಜಾಗ ಐತೆ. ಅಲ್ಲೊಂದಲ್ಲಿ ಯಾರು ಏನು ರಿಸ್ಟ್ರಿಕ್ಷನ್ ಮಾಡೋದು, ದೊಡ್ಡದು ಹಾಲ್ ಸಿಗುತ್ತೆ ಕಾರಿಡಾರು. ನಾನು ನಾಯಿ ಮುಂಡೆದು ಅಲ್ಲೊಂದು ನೋಡ್ಕೋಬೋದು. ಅದು ಬಿಟ್ಟರೆ ಅಂಥ ಇಂಟ್ರೆಸ್ಟಿಂಗು ಇಲ್ಲಿ ಇನ್ನೇನಿಲ್ಲ. ಅದೇ ಈ ಟೆಂಪಲ್ ಬಗ್ಗೆನೂ ಗೊತ್ತಾಗಿದೆ, ಆಲ್ಮೋಸ್ಟ್ ಹೇಳಿದ್ದೀನಿ. ಡ್ರೋನಿಂದು ಬೇಜಾರಾಗ್ತೈತೆ, ಡ್ರೋನ್ ಬಿಡೋಕ್ಕಾಗಲಿಲ್ಲ ಅನ್ನೋದು. ಇನ್ನೇನು ಬೇಜಾರಿಲ್ಲ ಅದು ಬಿಟ್ಟರೆ. ಸೊ ಇಟ್ಸ್ ಓಕೆ, ಏನೂ ಮಾಡೋಂಗಿಲ್ಲಲ್ಲ, ಬ್ಯಾಡ್ ಲಕ್. ಈಗ ಹೋಗ್ಬಿಟ್ಟು ಪಂದಮ್ ಬ್ರಿಡ್ಜ್ ನೋಡ್ಕೊಂಬರೋಣ ಬನ್ನಿ ಪಟ್ಟಂತ. ನಾವೀಗ ಎಲ್ಲಿದ್ದೀವಿ ಅಂದರೆ ಒನ್ ಆಫ್ ದ ಫೇಮಸ್ ಬ್ರಿಡ್ಜ್ ಇನ್ ಇಂಡಿಯಾ. It is called as the Queen Bridge of India, the first sea bridge, Pandam Bridge. ಬರ್ತಿದ್ಯಾ? ಎಲ್ಲಾಕುವ
ಗೈಸ್ ಟ್ರೈನ್ ಬರ್ತಿದೆಯಾ ಅಂತ ನಮ್ಮ ಅದೃಷ್ಟಕ್ಕೆ. ಬನ್ನಿ ಬನ್ನಿ ಬೇಗ ಹೋಗೋಣ. ಲೆಟ್ಸ್ ಸಿ ಗೈಸ್. ಅಯ್ಯೋ ಹೋಗ್ತೈತೆ. ಗೈಸ್ ಅದು ರೈಲ್ವೆ ಟ್ರ್ಯಾಕು ಹೊಸದು, ಅದು ಹಳೇದು, ಇದು ಮಾಮೂಲಿ ಗೊತ್ತಲ್ಲ, ಇದು ನಮ್ಮದು ಟ್ರ್ಯಾಕು ಅಂದರೆ ಬೈಕರ್ಸ್ಗೆ. ಇದ್ರದ್ದು ಸ್ಪೆಷಾಲಿಟಿ ಇದೆ, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಇದೇ ಬೀಚ್. ಮುಂದೆ ಹೋಗುವ. ಗೈಸ್ ಸಿಕ್ತು ಕ್ಲಿಪ್ ಓಟ್ನಲ್ಲಿ, ಬಟ್ ಸ್ಟಾರ್ಟಿಂಗೇ ಬಂದರೆ ಇನ್ನೂ ಸಕ್ಕದಾಗಿರೋದು ಗೈಸ್. ಥೂ, ಆದರೂ ವ್ಯೂ ನೋಡಿ ಏನು ಸಕ್ಕದಾಗೈತೆ. ಬೇ ಆಫ್ ಬೆಂಗಾಲ್ ಆ ಸೈಡ್ ಬರೀ ಶಿಪ್ಸ್ ಐತೆ. ಮುಂದೆ ಹೋಗ್ಬಿಟ್ಟು ರಿಟರ್ನ್ ತಗೊಂಬಂದಿಲ್ಲ, ಹಾಕೋಣ ಬನ್ನಿ ಮಾಡೋಣ. ಹಳೆ ಬ್ರಿಡ್ಜು ನಿಲ್ಲಿಸಿದ್ದಾರೆ, ಅಂದರೆ ಟ್ರೈನ್ದು ಹೊಸದು ಮಾಡಿದ್ದಾರೆ ಈಗ. ಸೊ ಈಗ ಟ್ರೈನ್ ಓಡಾಡೋದೆಲ್ಲ ಹೊಸ ಬ್ರಿಡ್ಜಲ್ಲೇ. ಇದು ಹೋಗೋದು ಬೇರೆ ಎಲ್ಲೂ ಹೋಗಲ್ಲ, ಹೋಗೋದು ಒಂದೇ ಜಾಗ, ಆ್ಯಂಡ್ ದಟ್ ಈಸ್ ರಾಮೇಶ್ವರಂ. ಈ ಬ್ರಿಡ್ಜಿಂದು ಮೇಯ್ನ್ ಕೆಲಸ ಏನು ಅಂದರೆ, ರಾಮೇಶ್ವರ ಈಸ್ ಆ್ಯನ್ ಐಲ್ಯಾಂಡ್. ಆ ದ್ವೀಪನ ತಮಿಳ್ನಾಡಿಗೆ ಕನೆಕ್ಟ್ ಮಾಡೋದು. ಸೊ ಈ ಬ್ರಿಡ್ಜ್ ಮಾಡಿರೋದು. ಮಂದಪಂ ಅನ್ನೋದು ಆ ಸೈಡ್ ಪ್ಲೇಸು. ಹಿಂದೆ ಇರೋದು, ಈಗ ನಾವು ಹೋಗ್ತಾ ಇದ್ದೀವಲ್ಲ, ನಮ್ಮ ಹಿಂದೆ ಇರೋದು ರಾಮೇಶ್ವರಂ ಮತ್ತು ಮಂದಪಂನ ಕನೆಕ್ಟ್ ಮಾಡೋದಕ್ಕೆ ಈ ಬ್ರಿಡ್ಜ್ ಮಾಡಿರೋದು. ಆ್ಯಂಡ್ ರಾಮೇಶ್ವರಂ ಈಸ್ ಆ್ಯನ್ ಐಲ್ಯಾಂಡ್. ಇದು ಎಷ್ಟು ಜನಕ್ಕೆ ಗೊತ್ತಿಲ್ವಾ? ನಾನು ನೋಡಿದ್ಮೇಲೆ ಶಾಕ್ ಆದೆ. ಅಂದರೆ ಇದು ಈ ರೂಟ್ ಪಂಬನ್ ಬ್ರಿಡ್ಜ್ ಬಗ್ಗೆ ತಿಳ್ಕೊಬೇಕಾದ್ರೆ, ರಿಸರ್ಚ್ ಮಾಡಬೇಕಾದ್ರೆ ವಾವ್ ಬ್ಯೂಟಿ. ಗೈಸ್ ಈ ಬ್ರಿಡ್ಜ್ ಬಗ್ಗೆ ಹೇಳಬೇಕು ಅಂದರೆ, ಅಲ್ಲಿ ಸೆಂಟ್ರಲ್ಲಿ ಕಾಣ್ತಾ ಇದೆಯಲ್ಲ, ಇದು ಆಲ್ಮೋಸ್ಟ್ 66 ಮೀಟರ್ಸ್ ಇದೆ. ಶಿಪ್ಸು ದೊಡ್ಡ ಶಿಪ್ಸ್ ಬಂದಾಗ ಅದು ಮೇಲ್ಗಡೆ ಲಿಫ್ಟ್ ಆಗುತ್ತೆ. ಅದೇ ಇಲ್ಲದ ಮೇನ್ ಸ್ಪೆಷಾಲಿಟಿ. ಇದು ಹಳೆ ಬ್ರಿಡ್ಜು. ಈ ಹಳೆ ಬ್ರಿಡ್ಜ್ ಕೂಡ ಎದೊಳೋದು ಮುಂಚೆ, ಬಟ್ ಈಗೇನು ಮಾಡಿದ್ದಾರೆ ಅಂದರೆ ಇದೊಂದು ಬಿಟ್ಬಿಟ್ಟು ಆ ಸೈಡು ಐ ಗೆಸ್ ಡಬಲ್ ಟ್ರ್ಯಾಕ್ ಮಾಡಿದ್ದಾರೆ ಅನಿಸುತ್ತೆ, ಹೊಸದಾಗಿ ಮಾಡಿದ್ದಾರೆ. ಆ್ಯಂಡ್ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿ ಬ್ರಿಡ್ಜ್. ಆ್ಯಂಡ್ ಇದು ಓಡಾಡೋ ಬ್ರಿಡ್ಜು. ಆ ಬ್ರಿಡ್ಜು 1914 ಓಪನ್ ಆಗಿದೆ, ಆ್ಯಂಡ್ ಈ ಬ್ರಿಡ್ಜು 64 ಸಮಥಿಂಗಲ್ಲೇನೋ ಓಪನ್ ಆಗಿದೆ. ಆ್ಯಂಡ್ ಮೇಯ್ನ್ ಮಿಸ್ಕನ್ಸೆಪ್ಷನ್ಸ್ ಏನಿದೆ ಅಂದರೆ, ಆ ಬ್ರಿಡ್ಜು ಈ ಬ್ರಿಡ್ಜು ಎರಡೂ ಓಪನ್ ಆಗುತ್ತೆ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ನೋ, ಆ ಬ್ರಿಡ್ಜ್ ಮಾತ್ರ ಶಿಪ್ಸ್ ಬಂದಾಗ ಓಪನ್ ಆಗುತ್ತೆ. ಆ್ಯಂಡ್ ಈ ಬ್ರಿಡ್ಜ್ ಹಿಂಗೆ ಇರುತ್ತೆ. ಇದು ಹೈಟ್ ಇದೆ ನೆಲದಿಂದ, ಐ ಮೀನ್ ಶಿಪ್ಸ್ ಪಾಸ್ ಆಗೋಷ್ಟು. ಸೊ ಇದೇನು ಪ್ರಾಬ್ಲಮ್ ಇಲ್ಲ, ಅದು ಮಾತ್ರ ಓಪನ್ ಆಗುತ್ತೆ ಆ ಕಡೆಯಿಂದ ಶಿಫ್ಟ್ ಬಂದ. ಇಲ್ಲ ಅಂದರೆ ಅಲಾಸ್ ಹಿಂಗೆ ಸುತ್ತಾಕೊಂಡು ರಾಮೇಶ್ವರಂ ದಾಟ್ಕೊಂಡು ಹೋಗ್ಬೇಕಾಗೋದು, ಧನುಷ್ಕೋಡಿ ಅದೆಲ್ಲ. ಸೊ ದೇ ಹ್ಯಾವ್ ಕ್ರಿಯೇಟೆಡ್ ಲೈಕ್ ದಿಸ್. ದಟ್ ದ ಥಿಂಗ್ ಗೈಸ್. ಅದೇ ಮೇಯ್ನ್ ಇಲ್ಲದು ಸ್ಪೆಷಾಲಿಟಿ ಪಂಬನ್ ಬ್ರಿಡ್ಜಿಂದು. ಇದು ಸ್ಟ್ರೆಚ್ಚು 2.3 ಕಿಲೋಮೀಟರ್ಸ್ ಐತೆ. ತುಂಬ ಚೆನ್ನಾಗೈತೆ. ಆಲ್ಮೋಸ್ಟ್ 14 ಇಯರ್ಸ್ ಆಗಿದೆ ಇದನ್ನು ಕಟ್ಟೋದಕ್ಕೆ. ತುಂಬ ಚೆನ್ನಾಗೈತೆ ಗೈಸ್, ಸಕ್ಕತ್ತಾಗೈತೆ. ವ್ಯೂ ಮಾತ್ರ ಅಲ್ಟಿಮೇಟು. ನನಗಂತೂ ಹೆವಿ ಖುಷಿ ಆಯ್ತು ಬಂದಿದ್ದು. ಎಲ್ಲಿದೆ ನೋಡಿ ನನ್ನ ಬೇಬಿ ರೋಡ್. ಐ ಡೋಂಟ್ ನೋ ಡ್ರೈವ್ ಪರ್ಮಿಷನ್ ಇದೆಯೋ ಇಲ್ವೋ ಅಂತ. ಇದ್ದರೆ ತುಂಬ ಖುಷಿ ಪಡ್ತೀನಿ. ಐ ಹೋಪ್ ಇದೆ. ನಾವು ಯಾರ ವಿಲ್ಲಂಡಿ ತೀರ್ಥಂ. ನಿಮಗೆ ಇನ್ನೊಂದು ವಿಷಯ ಗೊತ್ತಿಲ್ಲಲ್ವಾ, ನಮ್ಮ ಜೊತೆ ನಾವು ಬರಬೇಕಾದ್ರೆ ಒಂದು ಲಗೇಜ್ ಆಟೋನ ತಂದಿದ್ವಿ. ನಿಮಗೆ ಗೊತ್ತಿಲ್ಲಲ್ವ ಅದು? ಹೇರ್ ಲಗೇಜ್ ಆಟೋ. ಈಗ ನಾವು ವಿಲ್ಲಂಡಿ ತೀರ್ಥಂ ಬಂದಿದ್ದೀವಿ. ಇದ್ರ ಸ್ಪೆಷಾಲಿಟಿ ಏನಂದರೆ ಸಿಂಪಲ್. ರಾವಣನ ಸಾಯಿಸಿ ಸೀತೆನ ವಾಪಸ್ ಕರ್ಕೊಂಬಂದಾಗ, ಸೀತೆಗೆ ನೀರು ಕುಡಿಯೋಂಗಾದಾಗ ಇಲ್ಲೆಲ್ಲೂ ನೀರು ಸಿಗೋಲ್ಲ. ಬಿಕಾಸ್ ಓಷನ್ ಆಗಿರೋದ್ರಿಂದ, ಎಲ್ಲ ಬರೀ ಸಾಲ್ಟ್ ವಾಟರ್ ಇರೋದ್ರಿಂದ ನೀರು ಸಿಗೋಲ್ಲ. ಸೊ ರಾಮ ಅವನ ಬಿಲ್ಲಿಂದ ಬಿಟ್ಟು ಬಾಣನ ಸ್ವೀಟ್ ವಾಟರ್ ತೆಗಿತಾನೆ. ಅದೇ ಇಲ್ಲದಿದ್ರು ಸ್ಪೆಷಾಲಿಟಿ ಗೈಸ್. ಇದೇ ಜಾಗ ಅದು. ಸ್ಲಿಪ್ಪರ್ ಅದೇ ಬಾವಿಲಿ ನೀರು ತಕ್ಕೊಡ್ತಾರೆ. ಫುಲ್ ಕೆಳಗೈತೆ ಬಾವಿ. ಈ ನೀರು ಸ್ವೀಟ್ ಇರುತ್ತಂತೆ, ಸುತ್ತ ಓಷನ್ ಇರೋದು. ಗೊತ್ತಾಯ್ತೇನಪ್ಪ ಸ್ಟೋರಿ ನಿಂಗೆ? ಮೈನ್ ಸ್ಟೋರಿ ನಿನಗೆ ಗೊತ್ತಾತಾ ಏನು ಅಂತ? ಇದು ಇದ್ರದ ಹಾಂ, ಅದೇ ಇದೂರು ಯಾರು ಸೀತೆಗೆ ಹಾಂ, ಅದೇ ಬೆಳಿಗ್ಗೆ ಬಾಯಾರಿಕೆ ಅದ ನಿಮ್ಗೆ ಬಾಯಾರಿಕೆ ಲವ್ ಯು ಡಾ, ಲವ್ ಯು ಡಾ. ನಾರ್ಮಲ್ ಸ್ವೀಟ್
ಎಷ್ಟು 5 ರೂಪಾಯಿನಾ? ಟ್ರಾನ್ಸ್ಲೇಟರ್ ಎಲ್ಲ ಕಡೆ. ಹಾಂ, ಗೂಗಲ್ ಅಲ್ಲ, ಇದು ಬಪ್ಪಣ್ಣ ಟ್ರಾನ್ಸ್ಲೇಟರ್. ಏನಂತೆ? ಎவ்வளோண்ணா? காசு ஒன்றும் இல்லை. ನಾರ್ಮಲ್. ಹೆಂಗೆ ಟೇಸ್ಟು? ಸ್ವಲ್ಪ ಉಪ್ಪಲ್ಲ? ಸ್ವಲ್ಪ ಜಾಸ್ತಿ ಉಪ್ಪಿಲ್ಲ, ಸ್ವಲ್ಪ ಉಪ್ಪು. ಸ್ವಲ್ಪ ಉಪ್ಪು ಫೀಲ್ ಆಗುತ್ತೆ. ಬಟ್ ಅದು